ಬೇರೆ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಪ್ರಧಾನ ಕಟ್ಟಡದ ಮೇಲ್ಭಾಗದ ಆವರಣದಲ್ಲಿ 2024-25ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆಯನ್ನು ಆಯೋಜಿಸಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕು ವ್ಯವಸಾಯ ಉತ್ಪನ್ನ ಸಹಕಾರ ಸಂಘದ ಅಧ್ಯಕ್ಷ ಶಿವಾನಂದ ಮಾತನಾಡಿ, ವ್ಯವಸಾಯೋತ್ಪನ್ನ ಸಹಕಾರ ಸಂಘವು 1960ನೇ ಇಸವಿಯಲ್ಲಿ ಸ್ಥಾಪನೆಗೊಂಡಿದೆ. ತುಮಕೂರು ಜಿಲ್ಲೆಯ ಇತರೆ ತಾಲೂಕಿನ ಸಹಕಾರ ಸಂಘಕ್ಕೆ ಹೋಲಿಕೆ ಮಾಡಿದ್ದಲ್ಲಿ ಇಲ್ಲಿನ ವ್ಯವಸಾಯೋತ್ಪನ್ನ ಸಂಘ ಲಾಭದಾಯಕವಾಗಿದೆ. ಬೇರೆ ತಾಲೂಕಿನಲ್ಲಿ ಕೆಲವು ಸಂಘಗಳು ಆದಾಯದ ಮೂಲ ಇಲ್ಲದೆ ನಷ್ಟದ ಪರಿಸ್ಥಿತಿಗೆ ಸಿಲುಕಿದೆ. ನಮ್ಮ ತಾಲೂಕಿನಲ್ಲಿ ಆದಾಯದ ಮೂಲಗಳನ್ನು ಸೃಷ್ಟಿಸಿ ಸಂಘ ಅಭಿವೃದ್ಧಿ ಹೊಂದಿದೆ. ನಿರ್ದೇಶಕರು ಸದಸ್ಯರ ಸಹಕಾರ ಅತ್ಯಮೂಲ್ಯ ಸಲಹೆಯಿಂದ ಆರ್ಥಿಕವಾಗಿ ಸದೃಢವಾಗಿದೆ ಎಂದರು. ನಮ್ಮ ಸಂಘ ಸುಮಾರು 60ನೇ ಇಸ್ವಿಯಿಂದ ಸ್ಥಾಪನೆಗೊಂಡು ಅತ್ಯಂತ ಸುಸಜ್ಜಿತವಾದ ಒಂದು ಯಾವುದೇ ನಷ್ಟ ಇಲ್ದಂಗೆ ಭಾಳ ಯಶಸ್ವಿಯಾಗಿ ಸಂಘ ನಡೆಸ್ಕೊಂಡು ಬರ್ತಾ ಇದೆ. ಭಾಳ ಖುಷಿಯಾದ ವಿಚಾರ. ಬೇರೆ ತಾಲೂಕುಗಳು ಹೋಲಿಸ್ಕೊಂಡಾಗ ನಮ್ಮ ತಾಲೂಕು ಲಾಭದಲ್ಲಿ ಇದೆ ಅನ್ನೋದೊಂದು ಒಂದು ಸಂತೋಷದ ವಿಚಾರ. ಬೇರೆ ತಾಲೂಕುಗಳಲ್ಲಿ ಕೆಲವು ತಾಲೂಕು ಆದಾಯದ ಮೂಲಗಳೇ ಇಲ್ಲ, ತುಂಬ ಸೊರಗ್ತಾ ಇದ್ದಾವೆ. ಅಂಥದ್ರಲ್ಲಿ ನಮ್ಮ ತಾಲೂಕಲ್ಲಿ ಆದಾಯದ ಮೂಲಗಳನ್ನ ಮಾಡಿಕೊಂಡು ಇವತ್ತು ಸಂಘ ಭಾಳ ಸುಸಜ್ಜಿತವಾಗಿ ನಡ್ಕೊಂಡ್ಬರ್ತಾ ಇದೆ. ಅದಕ್ಕೆ ಮತ್ತು ಏನು ಈ ಒಂದು ಸಂಘ ನಡೆಯಲಿಕ್ಕೆ ಪ್ರಮುಖವಾಗಿ ಎಲ್ಲ ನಿರ್ದೇಶಕರುಗಳು ಕೂಡ ಮತ್ತು ಎಲ್ಲ ಸದಸ್ಯರುಗಳು ಕೂಡ ಯಾರು ಕೂಡ ಏನು ಅನವಶ್ಯಕವಾಗಿ ಬಂದು ಏನು ಸಂಘದಲ್ಲಿ ಕೆಲವು ಜನ ಅನವಶ್ಯಕ ತೊಂದರೆಗಳು ಕೊಡೋದು, ಸಂಘ ಹಿನ್ನಡೆಗೆ ಆ ಥರ ಯಾವುದೂ ಕೂಡ ನಮ್ಮ ಸದಸ್ಯರುಗಳು ಮಾಡಿಲ್ಲ. ಮೇಯ್ನ್ ಪ್ರಮುಖವಾದ ಕಾರಣ ಸಂಘ ಅಭಿವೃದ್ಧಿ ಹೊಂದಕ್ಕೆ ಎಲ್ಲ ಸದಸ್ಯರುಗಳು ಅತ್ಯಂತ ಯಶಸ್ವಿಯಾಗಿ ಸಹಕಾರ ಕೊಟ್ಕೊಂಡು ನಿಮ್ಮ ಅತ್ಯಮೂಲ್ಯ ಸಲಹೆಗಳನ್ನ ಕೊಟ್ಕೊಂಡು ಸಂಘ ಯಾವ ಥರ ಇರಬೇಕು, ಯಾವ ಥರ ಮುನ್ನಡಿಬೇಕು ಅನ್ನೋದನ್ನ ಕೊಟ್ಕೊಂಡು ಹೋಗ್ತಾ ಇದ್ದೀರಾ. ನಿಮ್ಮ ಎಲ್ಲರ ಸಲಹೆ ಸೂಚನೆಗಳು ಮುಂದೆನೂ ಕೂಡ ಇದೇ ರೀತಿ ಇರಬೇಕು. ಈ ಸಂಘ ಇನ್ನೂ ಮತ್ತಷ್ಟು ಬಲಿಷ್ಠವಾಗಬೇಕು. ಈ ಸಂಘ ಮತ್ತಷ್ಟು ಆರ್ಥಿಕವಾಗಿ ಏನು ಕನ್ನಡ ಗುರಿಯನ್ನು ಹೊಂದಿ. ಇನ್ನು ಇದೇ ವೇಳೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ 90%ಕ್ಕಿಂತ ಹೆಚ್ಚು ಅಂಕ ಪಡೆದ ಷೇರುದಾರರ ಮಕ್ಕಳಾದ ರೇಣುಕಾ ಮತ್ತು ಕೀರ್ತನಾರಾಧ್ಯಗೆ ಪ್ರತಿಭಾ ಪುರಸ್ಕಾರದಲ್ಲಿ ಗೌರವಿಸಲಾಗಿದೆ.